ನೇಮಿಸಿ ಜ್ಞಾನವೆಂಬ ಕರ್ಪೂರವನ್ನು ಬೆಳಗಿಸಿದ ಈ ಮಣ್ಣಿನ ದೇವರು, ಜ್ಞಾನ ಯೋಗಿಗಳು, ಅಕ್ಷರ ದಾನಿಗಳು, ಕರ್ಮಯೋಗಿಗಳು ಆದಂತಹ ಪೂಜ್ಯ ಶ್ರೀ ಎಸ್ ಕರಿಯಪ್ಪರವರನ್ನ ಸ್ಮರಿಸುತ್ತಾ, ಸ್ಮರಿಸುವ ಎಂದೆಂದು ನಮ್ಮನ್ನಗಲಿದ ಪರಮ ಪೂಜ್ಯ ಶ್ರೀ ಕರಿಯಪ್ಪನವರನ್ನು ನೆನೆಯುವ ನಾವಿಂದು. ಸ್ಮರಿಸುವ ಎಂದೆಂದು. ಬೆಳಗಿನ ಶುಭೋದಯ ಹಾಗೂ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಇಂದು ಜೂನ್ 21, 2024 10ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ವಿವೇಕಾನಂದ ರಾಕ್ ಮೆಮೋರಿಯಲ್ ಕನ್ಯಾಕುಮಾರಿ, ವಿವೇಕಾನಂದ ಕೇಂದ್ರ ಮೈಸೂರು ಇವರ ಸಹಯೋಗದಲ್ಲಿ ನಮ್ಮ ಗ್ರಾಮ ವಿದ್ಯಾ ಪ್ರಚಾರಕ ಸಂಸ್ಥೆಯ ನೇತೃತ್ವದಲ್ಲಿ ನಮ್ಮ ಸಂಸ್ಥೆಯ ಆವರಣದಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. 2014ರಲ್ಲಿ ಡಿಸೆಂಬರ್ 11ರಂದು ಭಾರತದ ವಿಶ್ವಸಂಸ್ಥೆಯ ಕಾಯಂ ಪ್ರತಿನಿಧಿ ಅಶೋಕ್ ಮುಖರ್ಜಿಯವರು ಸಾಮಾನ್ಯ ಸಭೆಯಲ್ಲಿ ಕರಡು ನಿರ್ಣಯವನ್ನ ಮಂಡಿಸಿದರು. ಇದಕ್ಕೆ 177 ಸದಸ್ಯ ರಾಷ್ಟ್ರಗಳಿಂದ ಬೆಂಬಲ ವ್ಯಕ್ತವಾಯಿತು. ನಂತರ ಭಾರತದ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರು ವರ್ಷದ ಅತ್ಯಂತ ದೀರ್ಘ ದಿನವಾದ ಜೂನ್ 21 ಈ ಅಂತಾರಾಷ್ಟ್ರೀಯ ಯೋಗ ದಿನಕ್ಕೆ ಸೂಚಿಸಿದರು. ನಂತರ 2015 ಜೂನ್ 20 ಓಂ ಭದ್ರಂ ಕರುಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಕಟ್ಟಿ ಭೂಮಾತೆಗೆ ನಮಿಸಿ ನಿಧಾನವಾಗಿ ತಲೆ ಮೇಲಕ್ಕೆತ್ತಿ 2 ಕೈಗಳನ್ನು ಬಿಡಿಸಿ ಒಂದಕ್ಕೊಂದು ಉಜ್ಜಿ ನಿಧಾನವಾಗಿ ಕಣ್ಣಿನ ಸುತ್ತ ಇಟ್ಟು ಹಾಗೆ ಅಭ್ಯಾಸ ಮಾಡೋಣ. ಎಲ್ಲರೂ ನೇರವಾಗಿ ನಿಲ್ಲಿ. ತ್ರೀಣಿ ಚತ್ವಾರಿ ಪಂಚ ಆಂಟಿ ಕ್ಲಾಕ್ ವೈಸ್ ರಿವರ್ಸ್. ಏಕಂ ದ್ವೇ ತ್ರೀಣಿ ತ್ರೀಣಿ ಚತ್ವಾರಿ ಪಂಚ ತ್ರೀಣಿ ಚತ್ವಾರಿ ಪಂಚ ಆಂಟಿ ಕ್ಲಾಕ್ ವೈಸ್. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ. ಹಾಗೆ 2 ಕೈ ಮೇಲಕ್ಕೆ. ದ್ವೇ ತ್ರೀಣಿ ಭುಜದ ಭಾಗದಲ್ಲಿ ವಿವೇಕಾನಂದ ರಾಕ್ ಮೆಮೋರಿಯಲ್ ಕನ್ಯಾಕುಮಾರಿ ಹಾಗೂ ವಿವೇಕಾನಂದ ಕೇಂದ್ರ ಮೈಸೂರು ವತಿಯಿಂದ ನಡೆಸುವಂತಹ ಅತಿ ಕಿರಿಯ ವಯಸ್ಸಿನ ಯೋಗ ಶಿಕ್ಷಕಿ ಎಂಬ ಬಿರುದನ್ನು ಪಡೆದಿರ್ತಾಳೆ. ಆಯುಷ್ ಡಿಪಾರ್ಟ್ಮೆಂಟ್ನ ಸರ್ಟಿಫಿಕೇಶನ್ ಅನ್ನು ಮುಗಿಸಿ ಆ ಪರೀಕ್ಷೆಯನ್ನು ಬರೆದು ಅತಿ ಕಿರಿಯ ವಯಸ್ಸಿನ ಯೋಗ ಶಿಕ್ಷಕಿ ಆಗಿರ್ತಾಳೆ. ಈಗ ನಿಮ್ಮ ಮುಂದೆ ಒಂದು 10 ನಿಮಿಷಗಳ ಕಾಲ ಅವಳು ಪರ್ಫಾರ್ಮೆನ್ಸ್ ಅನ್ನು ಮಾಡಿ ತೋರಿಸ್ತಾಳೆ.
ಕುಟುಂಬ ಬೆಳೀತದೆ ಅಂತ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಭ್ರೂಣ ಹತ್ಯೆ ಮಾಡ್ತೀವಿ. ಅದೆಲ್ಲ ತಪ್ಪು ಅಂತ. ಅದಕ್ಕೋಸ್ಕರ ಈ ಒಂದು ಸಂದರ್ಭದಲ್ಲಿ ಏನು ಹೇಳೋದು, ಯಾಕಂದರೆ ನೀವು ನೋಡ್ಬೋದು ಪ್ರತಿ ದಿವಸ ಏನು ಜಾಥಾ ಇದಕ್ಕೆ ಹೋಗ್ತೀವಿ, ಏನೋ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತೀವಿ, ಧರ್ಮಸ್ಥಳಕ್ಕೆ ಹೋಗ್ತೀವಿ, ನಮಗೆ ಮದುವೆಗೆ ಹೆಣ್ಮಕ್ಳು ಸಿಗಲ್ಲ. ಎಂಪವರ್ಮೆಂಟ್ ಅನ್ನೋದೇ ನಾವು ಜಾಸ್ತಿ. ಅದಕ್ಕೆ ನೋಡಿ ಇಷ್ಟೊಂದು ಮಕ್ಕಳು ಯಾರೇ ಕ್ಲಾಸ್ಗೆ ಹೋಗಿ ನಮ್ಮ ರೂರಲ್ ಕಾಲೇಜ್ ಹೆಣ್ಮಕ್ಳು ಬಂದು ಎಲ್ಲ ಥರದಲ್ಲೂ ಮುಂದುವರಿಯುವಂಥ ಕೆಲಸ. ಬಟ್ ನಾನು ಹೆಂಗೆ ಲಿಂಕ್ ಮಾಡ್ತೀನಿ ಅಂದರೆ, ಈ ಯೋಗ ಮಾಡಿದ್ರೆ ನಾನು ಅನ್ಕೊಂಡಿದ್ದೀನಿ ನೋಡಿ, ಆ ಮಗು ಮಾಡ್ತು ಸೆಲ್ಫ್ ಕಾನ್ಫಿಡೆನ್ಸು, ನಮ್ಗೆ ಆತ್ಮವಿಶ್ವಾಸ, ನಾವು ಬದುಕುವ ಆತ್ಮವಿಶ್ವಾಸ, ನಾವು ಸಾಧನೆ ಮಾಡೋ ಆತ್ಮವಿಶ್ವಾಸ ಜಾಸ್ತಿ ಬರ್ತದೆ. ಹಾಗಾಗಿ ಅದು ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ ಆತ್ಮವಿಶ್ವಾಸ ಬರಬೇಕು. ಫಿಸಿಕಲ್ ಆಗಿ ಹೆಲ್ತಿ ಸೊಸೈಟಿ ಬರ್ಬೇಕು ಹೆಣ್ಮಕ್ಳದು. ಹಾಗಾಗಿ ಅವ್ರನ್ನ ನೆಕ್ಸ್ಟ್ ಪ್ರೊಫೆಷನಲ್ ಆಗಿ ಬೆಳಿಗ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅಧ್ಯಕ್ಷೀಯ ಭಾಷಣವನ್ನು ಮಾಡಿದಂತಹ ಘನಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ ಶ್ರೀಕಂಠೂರವರಿಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದು ಸ್ತ್ರೀ ಸಬಲೀಕರಣದ ಬಗ್ಗೆ ತಿಳಿಸಿಕೊಟ್ಟಂತಹ ಶ್ರೀ ಅರವಿಂದ ಸರ್, ವಿವೇಕಾನಂದ ಕೇಂದ್ರ, ಮೈಸೂರು, ಇವರಿಗೆ ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಆಗಮಿಸಿರುವಂತಹ ನಮ್ಮ ಸಂಸ್ಥೆಯ ಎಲ್ಲ ಅಂಗಸಂಸ್ಥೆಗಳ ಮುಖ್ಯಸ್ಥರು, ಬೋಧಕ ಬೋಧಕೇತರ ವರ್ಗದವರು, ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಸ್ಪೋರ್ಟ್ಸ್, NCC, NSS ಕೆಡೆಟ್ಸ್ ಹಾಗೂ ಮಾಧ್ಯಮ ಮಿತ್ರರು ಮತ್ತು ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರವನ್ನು ನೀಡಿದಂತಹ ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಇಂದು ನಾವು ಇರುವುದೇ ನಮ್ಮ ಯೋಗ. ಜೈ ಹಿಂದ್.